Welcome to Sri Vagdevi Tarot channel. Here is your future prediction with tarot card guidance. Oh no. ನಿಮ್ಮ ಕನ್ಸು ನನ್ಸಾಗತ್ತೆ. ಸೊ ಎಲ್ಲ ಕನ್ಸನ್ನು ಬರ್ದಿಡಿ ಅನ್ನುವಂಥದ್ದು ಇದೆ. ಸೊ ಒಂದೊಳ್ಳೆ ಗುರುಗಳು ಸಿಗ್ತಾರೆ. ನಿಮ್ಮ ತಲೆ ಮೇಲೆ ಬಂದಿರುವಂತ ಒಂದಷ್ಟು ಆಪಾದನೆಗಳು ಮತ್ತೆ ಒಂದಷ್ಟು ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ, ಮತ್ತೆ ನಿಮ್ಮ ಮೇಲೆ ಆಗಿರುವಂತ ಪ್ರಯೋಗಗಳನ್ನ ದೂರ ಮಾಡೋದಕ್ಕೆ ಅವರು ನಿಮ್ಗೆ ಮಾರ್ಗದರ್ಶನ ಅಥವಾ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವಿಟಿ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆ ನೆಗೆಟಿವಿಟಿನ ಸರಿಪಡಿಸ್ಕೊಂಡ್ರೆ ಒಳ್ಳೆಯ ಆಲೋಚನೆಗಳನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಅನ್ನೋದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಹೃದಯ ಮಂದಿರಕ್ಕೆ ನಿಮ್ಮ ಗುರುಗಳನ್ನ ಆವಾಹನೆ ಮಾಡಿ, ಗುರುಗಳು ನಿಮ್ಗೆ ಮಾರ್ಗದರ್ಶನ ಕೊಡೋದಕ್ಕೆ ಒಂದು ಅವಕಾಶನ ಕೊಡಿ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳು ನಿಮ್ಮ ಕನ್ಸನ್ನ ಯಾರ ಮುಖಾಂತರ, ಯಾವಾಗ, ಎಲ್ಲಿ, ಹೇಗೆ ಸರಿಪಡಿಸ್ತಾರೆ, ಈಡೇರಿಸ್ಕೊಡ್ತಾರೆ, ಅದು ನಿಮ್ಮ ಗುರುಗಳಿಗೆ ಬಿಟ್ಟಂತ ವಿಚಾರ. ಸೊ ಮ್ಯಾಜಿಕಲ್ ರೀತಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿ ಕೊಡ್ತಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಯಾವ ದೇವ್ರ ಮುಗಿದ್ರೆ ಖುಷಿ ಅನ್ಸುತ್ತೋ, ಯಾವ ದೇವ್ರು ಓಕೆ ಅನ್ಸುತ್ತೋ ಆ ದೇವ್ರನ್ನ ಮುಗಿರಿ. ಆ ರೀತಿಯಲ್ಲೇ ಮುಗಿರಿ. ನಿಮ್ ಇಷ್ಟ ಬಂದಂಗ್ ಮುಗಿರಿ. ಯಾವ ದೇವ್ರನ್ನ ಮುಗಿದ್ರು ಕೊನೆಗೆ ಹೋಗ್ಸಿರೋದು ನಿಮ್ಗೆ ಯಾರು ಒಳ್ಳೇದ್ ಮಾಡ್ತಾರೋ ಅಲ್ಲಿಗೇನೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳು ಇದೆ. ಪ್ರಯಾಣದಲ್ಲೂ ಕೂಡ ತೊಂದರೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಪ್ರಯಾಣದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಸರಿಪಡಿಸ್ಕೊಂಡು ಹೋದ್ರೆ ಓಕೆ, ಇಲ್ಲ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥ ವಿಚಾರ ಇದೆ. ಜೊತೆಗೆ ಮಿರಾಕಲ್ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಪಿರಿಚುವಲ್ ರೀತಿ, ಒಂದು ಸ್ಪಿರಿಚುವಲ್ ಟೀಚರ್ ರೀತಿ ನಿಮ್ಗೆ ಆಧ್ಯಾತ್ಮಿಕ ಗುರುಗಳ ಹುಡುಕಾಟದಲ್ಲಿ ಇರೋರಿಗೆ ಆಧ್ಯಾತ್ಮಿಕ ಗುರುಗಳು ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮೂರ್ಖ ಗುರುಗಳನ್ನ ನಂಬೇಡಿ, ನಿಜವಾದ ಗುರುಗೆ ಶರಣಾಗಿ. ಮೂರ್ಖ ಗುರುಗಳಿಂದ, ಡೋಂಗಿ ಬಾಬಾಗಳಿಂದ ದೂರ ಇರಿ. ಎಸ್ಪೆಷಲಿ ನನ್ನಂತವರಿಂದ ದೂರ ಇರಿ. ಸೊ ನಿಜವಾದ ಗುರುಗಳಿಂದ ನಿಮ್ಗೆ ಖಂಡಿತವಾಗ್ಲೂ ಒಂದೊಳ್ಳೆ ಮಾರ್ಗದರ್ಶನ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಡೆತ್ ಎನರ್ಜಿ ಇದೆ ಇಲ್ಲಿ. ಕೆಲವು ರೆಸ್ಟ್ ಇನ್ ಪೀಸ್ ಆಗಬಹುದು. ಇನ್ ಕೆಲವು ವಿಚಾರಗಳು, ಕೆಲವು ವ್ಯಕ್ತಿಗಳ ಸುದ್ದಿಗಳನ್ನು ಕೂಡ ಕೇಳ್ತೀರಾ. ಯಾರೋ ಇಲ್ಲ ಆದ್ರು ಅನ್ನುವಂಥ ಸುದ್ದಿ ಕೂಡ ಕೇಳ್ತೀರಾ. ಸೊ ಒಂದಷ್ಟು ಸಿಚುವೇಶನ್ಗಳು ಕೂಡ ದೂರ ಆಗಬಹುದು. ಜೊತೆಗೆ ಮೂರ್ಖ ಗುರುಗಳು ಕೂಡ ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಮಿಸಸ್ ಇದೆ ನಿಮ್ಗೆ. ಮೇ ಬಿ ಶತ್ರುಗಳು ಪ್ರಾಮಿಸ್ ಮಾಡ್ಕೊಂಡಿರಬಹುದು. ನಿಮ್ಮನ್ನ ಇಲ್ಲ ಅನ್ನಿಸ್ತೀನಿ ಅನ್ನುವಂಥ ಪ್ರಯತ್ನನ ಅವರು ಮಾಡಿರಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹಾಗಾಗಿ ನೀವು ಸದ್ಯಕ್ಕೆ ಗುರುರಾಯರ ದರ್ಶನ ಅಥವಾ ದತ್ತಾತ್ರೇಯರು ಅಥವಾ ಬಾಬಾ ಇರಬಹುದು, ಅಥವಾ ನೀವು ನಂಬುವಂಥ ಯಾವುದು ಒಂದು ಆಧ್ಯಾತ್ಮಿಕ ಗುರು ಇದ್ದಾರೆ ಅವರ ಸಹಾಯ ಮಾರ್ಗದರ್ಶನದಿಂದ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗೋದ್ರಲ್ಲಿ ಇದೆ. ಎಸ್ಪೆಷಲಿ ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ, ಕೆರಿಯರ್ ವಿಚಾರಕ್ಕೆ, ಮತ್ತೆ ನಿಮ್ಮ ಅನಾರೋಗ್ಯದ ವಿಚಾರಕ್ಕೂ ಕೂಡ ಸಾಕಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಸಮಾಧಿನೇ ಶಿಫ್ಟ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಏನು ಎಲ್ಲಿ ಅನ್ನೋದು ಗೊತ್ತಿಲ್ಲ, ಬಟ್ ಆ ಥರದ ಎನರ್ಜಿ ಇದೆ. ಡೀಪಾಗಿ ಹೋಗಕ್ಕೆ ನೋಡಕ್ಕೆ ನಂಗೆ ಇಷ್ಟ ಇಲ್ಲ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇದೆ. ಸೊ ನಿಮ್ಮ ಶತ್ರುಗಳು ಶತ್ರುತ್ವ ಸಾಧಿಸೋದಕ್ಕೂ ಒಂದು ಕಾರಣ ಇರಬಹುದು. ಮೇ ಬಿ ಹೊಟ್ಟೆ ಕಿಚ್ಚು ಇರಬಹುದು, ಅಥವಾ ಪಾಸ್ಟ್ ಲೈಫ್ ಎನರ್ಜಿ ಇರಬಹುದು. ಸೊ ನಿಮ್ ಜೀವನದಲ್ಲಿ ನೀವು ಮುಂದುವರಿತಾನೆ ಇರಬೇಕು, ಮುಂದುವರಿತೀರಾ ಅನ್ನುವಂಥದ್ದು ಇದೆ.
ಕಲಿಯುಗ ಇನ್ ಮುಂದೆ ಇನ್ನ ಸ್ಪೀಡ್ ಆಗತ್ತೆ ಅನ್ನುವಂಥದ್ದು ಇದೆ ನಂಗೆ ಇಲ್ಲಿ. ಇನ್ನ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಇನ್ನ ಒಂದಷ್ಟು ಹೆಚ್ಚಿನ ಒಂದಷ್ಟು ಮೈಂಡ್ ಕಂಟ್ರೋಲ್ ಬೇಕು ಅನ್ನುವಂಥದ್ದು ಇದೆ. ಸ್ವಲ್ಪ ರೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ. ಯು ಆರ್ ಆಲ್ರೆಡಿ ವಿನ್ನರ್. ನೀವೇ ಗೆದ್ದಿದ್ದೀರಾ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹೊಸ ಕರ್ಮನ ಕೂಡ ಕಟ್ಕೊಳ್ಬೇಡಿ. ಹಳೆ ಕರ್ಮನ, ಹಳೆ ಸಾಲನ ಬೇಗ ತೀರ್ಸ್ಕೊಳ್ಳಿ ಅನ್ನೋದ್ರ ಜೊತೆಗೆ ಸಾಕಷ್ಟು ಪ್ರೊಟೆಕ್ಷನ್ ಇದೆ ನಿಮ್ಗೆ, ನಿಮ್ಮ ಫ್ಯಾಮಿಲಿಗೆ. ಸೊ ಬಾಬಾರ ರಕ್ಷಣೆ ಒಳಗೆ ನೀವು ಇದ್ದೀರಾ, ಗುರುಗಳ ರಕ್ಷಣೆ ಒಳಗಿದ್ದೀರಾ. ಏನು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹಿ ವಿಲ್ ಟೇಕ್ ಕೇರ್ ಆಫ್ ಯು. ಮೂರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಮೂರು ಬೇಕಾದ್ರೂ ಆಯ್ಕೆ ಮಾಡಿ. ನಿಮ್ಮ ಈಗೋನ ಮಾತ್ರ ನೀವು ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಈಗೋ ಇಂದ ನಿಮ್ಗೂ ತೊಂದ್ರೆ, ಬೇರೆಯವ್ರಿಗೂ ತೊಂದ್ರೆ, ಮತ್ತೆ ಶಾರ್ಟ್ ಕಟ್ ಅನ್ನ ಬಳಸ್ಬೇಡಿ ಅನ್ನುವಂಥದ್ದು ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ನಂಬಿಕೆ ಭರವಸೆ ಇರಲಿ, ಶ್ರದ್ಧಾ ಭಕ್ತಿಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಗುರುಗಳು ಏನು ನೋಡಲ್ಲ, ನಿಮ್ಮ ಶ್ರದ್ಧಾ ಭಕ್ತಿನಷ್ಟೇ ನೋಡ್ತಾರೆ ಅನ್ನುವಂಥದ್ದು ಇದೆ. ಎರಡನೇದು, ನಿಮ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಗುರುಗಳ ಮಾರ್ಗದರ್ಶನನ ಪಡ್ಕೊಳ್ಳಿ, ಅಥವಾ ಗುರುಗಳನ್ನ ಭೇಟಿ ಮಾಡಿ, ಗುರುಗಳಲ್ಲಿ ಪ್ರಾರ್ಥನೆಯನ್ನ ಇಡಿ. ನನ್ ಕೈಲಿ ಆಗ್ತಾ ಇಲ್ಲ, ನಂಗೆ ಸಹಾಯ ಮಾಡಿ ಅಂತ ಕೇಳಿ. ಗುರುಗಳು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಭಕ್ತಿ ಮಾರ್ಗದಲ್ಲಿ ಮತ್ತೆ ಶರಣಾಗತಿ ಮಾರ್ಗದಲ್ಲಿ ಇರಿ ಅನ್ನುವಂಥದ್ದು ಇದೆ. ಬಿ ಹಂಬಲ್ ಇನ್ ಲೈಫ್, ಬಿ ಹಂಬಲ್ ಇನ್ ಡಿವೋಷನ್ ಅಂತ ಇದೆ. ಸೊ ಒಳ್ಳೆಯ ವ್ಯಕ್ತಿತ್ವನ ಉಳಿಸ್ಕೊಳ್ಳಿ. ಯಾಕೆ ಅನುಮಾನ ಪಡ್ತೀರಾ? ಅನುಮಾನ ಪಡುವಂತ ಅಗತ್ಯ ಅವಶ್ಯಕತೆ ಇಲ್ಲ. ನಿಮ್ಮ ಗುರುಗಳಲ್ಲಿ ನಂಬಿಕೆ ಇಡಿ. ಖಂಡಿತವಾಗ್ಲೂ ಅವರು ನಿಮ್ಮನ್ನ ಸರಿಯಾದ ದಾರಿಲಿ, ಸರಿಯಾದ ಮಾರ್ಗದರ್ಶನ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಅನುಮಾನ ಕೆಲವು ಸತಿ ನಿಮ್ಮ ಗುರುಗಳಿಗೂ ಕೂಡ ಅರ್ಥ ಆಗೋದಿಲ್ಲ. ಯಾರ್ಯಾರು ಕಷ್ಟ ಪಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಹುಷಾರಾಗತ್ತೆ ಅನ್ನುವಂಥದ್ದು ಇದೆ. ಹುಷಾರಾಗಿ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಡೌಟ್ ಪಡಬೇಡಿ, ಖುಷಿಯಾಗಿ ಇರಿ, ಗುರುಗಳನ್ನ ನಂಬಿ. ಟೇಕ್ ಕೇರ್. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರುವಿನ ಅನುಗ್ರಹ ಎಲ್ರ ಮೇಲೂ ಇರ್ಲಿ ಅಂತ ಹಾರೈಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.